ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರೈತರ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಆಗ್ರಹಿಸಿ ನಗರದಲ್ಲಿ ಬಿಜೆಪಿ ಪ್ರತಿಭಟನೆ. ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ರಮೇಶ್ ಅವರ ಜನ್ಮದಿನವನ್ನು ನಿರಾಶ್ರಿತ ಕೇಂದ್ರದಲ್ಲಿ ಆಚರಿಸಿದ ಅಭಿಮಾನಿಗಳು. ಮಿಲೇನಿಯಂ ಶಾಲೆಗೆ ಬೆಳ್ಳಿ ಮಹೋತ್ಸವದ ನಿಮಿತ್ತ ಕ್ರೀಡಾ ಉತ್ಸವ. ರಾಜ್ಯ ಸರ್ಕಾರ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ, ಆಂದೋಲ ಸ್ವಾಮೀಜಿ ಆರೋಪ. ಈಗ ವಾರ್ತೆಗಳ ವಿವರ. ರೈತ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಟ್ರ್ಯಾಕ್ಟರ್ಗಳೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಿದ ಬಿಜೆಪಿ ಕಾರ್ಯಕರ್ತರು. ರೈತ ವಿರೋಧಿ ರಾಜ್ಯ ಸರ್ಕಾರದ ವಿರುದ್ಧ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯಿಸಿ ಟ್ರ್ಯಾಕ್ಟರ್ಗಳೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಿದ ಬಿಜೆಪಿ ಕಾರ್ಯಕರ್ತರು. ಒಂದು ಕಡೆ ನೆರೆ, ಇನ್ನೊಂದು ಕಡೆ ಬರ, ಪ್ರಕೃತಿ ವಿಕೋಪಗಳಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದ ರಾಜ್ಯ ಸರ್ಕಾರ ಮಾತ್ರ ಪಾಡ ನಿದ್ರೆಗೆ ಜಾರಿದೆ ಎಂದು ಆರೋಪಿಸಿ ಕಲಬುರಗಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ನಗರದ ಎಸ್ವಿಪಿ ಚೌಕ್ನಿಂದ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಟ್ರ್ಯಾಕ್ಟರ್ಗಳೊಂದಿಗೆ ಬೃಹತ್ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಬಳಿಕ ಸಂಸದ ಉಮೇಶ್ ಜಾಧವ್ ಹಾಗೂ ಶಾಸಕ ಬಸವರಾಜ್ ಮತ್ತಿಮೂಡ್ ಮಾತನಾಡಿ, ಕಬ್ಬಿಗೆ ಸೂಕ್ತ ಬೆಲೆ ನೀಡಿ, ಹಾಲು ಉತ್ಪಾದಕ ರೈತರಿಗೆ ಸಬ್ಸಿಡಿ ಹಣ ನೀಡಿ ಮತ್ತು ಬೆಳೆ ಪರಿವಾರದಲ್ಲಿ ರೈತರಿಗೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಶಾಸಕರು, ಮಾಜಿ ಶಾಸಕರು, ಎಂಎಲ್ಸಿಗಳು, ಜಿಲ್ಲಾ ಅಧ್ಯಕ್ಷ, ಉಪಾಧ್ಯಕ್ಷರು ಸೇರಿದಂತೆ ಪಕ್ಷದ ಹಲವಾರು ಕಾರ್ಯಕರ್ತರು, ಮುಖಂಡರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಆರ್ಆರ್ ಅವರ ಜನ್ಮದಿನದ ನಿಮಿತ್ತ ನಿರಾಶ್ರಿತ ಕೇಂದ್ರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಆರ್ಆರ್ ಅವರ ಜನ್ಮದಿನದ ನಿಮಿತ್ತ ನಿರಾಶ್ರಿತ ಕೇಂದ್ರದಲ್ಲಿ ಅನ್ನ ಸಂತರ್ಪಣೆ ಮಾಡಲಾಯಿತು. ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಸಿ ರಮೇಶ್ ಅವರ ಜನ್ಮದಿನದ ಪ್ರಯುಕ್ತ ನಗರದ ಹೈಕೋರ್ಟ್ ಬಳಿ ಇರುವ ಬಿದ್ದಾಪುರ ಕಾಲೋನಿಯಲ್ಲಿರುವ ನಿರಾಶ್ರಿತರ ಕೇಂದ್ರದಲ್ಲಿ ನೈನಾ ಎಲೆಕ್ಟ್ರಿಕಲ್ ಮಾಲೀಕ್ ಶಿವಕುಮಾರ್ ಎಸ್ ಕಿಳಿ ಹಾಗೂ ರಫೀಕ್ ಎಲೆಕ್ಟ್ರಿಕಲ್ ಮಾಲೀಕ ಎಂಡಿ ರಫೀಕ್ ನೇತೃತ್ವದಲ್ಲಿ ಕೇಕ್ ಕಟ್ ಮಾಡಿ ಅನ್ನ ಸಂತರ್ಪಣೆ ಮಾಡಲಾಯಿತು. ನಂತರ ಶಿವಕುಮಾರ್ ಎಂ ಕಿಳ್ಳಿ ಹಾಗೂ ರಫೀಕ್ ಮತ್ತು ಹಲವಾರು ಮಾತನಾಡಿ ಸಿ ರಮೇಶ್ ಆರ್ಆರ್ ಅವರಿಗೆ ಶುಭ ಕೋರಿದರು. ಇಂದು ನಮ್ಮ ಆದರಣೀಯ ಮಾನ್ಯ ಗೌರವ ರಾಜ್ಯಾಧ್ಯಕ್ಷರಾದ ಸಿ ರಮೇಶ್ ಅಣ್ಣಾಜಿ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಒಂದು ಅರ್ಥಪೂರ್ಣವಾಗಿ ಕಲಬುರಗಿ ಜಿಲ್ಲೆಯ ಆರು ತಂಡದ ವತಿಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಅವರ ಒಂದು ಹುಟ್ಟುಹಬ್ಬವನ್ನು ಅವರ ಆರೋಗ್ಯ, ಆಯುಷ್ಯ ಮತ್ತು ಈ ಬಾರಿ 6 ತಂಡ ಕಡೆಯಿಂದ ಅತ್ಯಂತ ಪ್ರಚಂಡ ಮತಗಳಿಂದ ಗೆಲ್ಲಲಿ ಎಂದು ಇವರೆಲ್ಲರ ಒಂದು ಆಶೀರ್ವಾದ ಮೂಲಕ ಇವತ್ತು ಒಂದು ಅರ್ಥಪೂರ್ಣವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ನಿರಾಶ್ರಿತ
ಕೇಂದ್ರ ಕಲಬುರಗಿಯಲ್ಲಿ ಒಂದು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವರೆಲ್ಲರ ಒಂದು ಆಶೀರ್ವಾದ ಆರು ತಂಡಕ್ಕೆ ಜಯಬೇರಿ ಸಾಧಿಸುತ್ತೆ ಎಂದು ಒಂದು ನಿಮ್ಮ ವಾಹಿನಿ ಮುಖಾಂತರ ನಾನು ಹೇಳಲು ಇಚ್ಛಿಸುತ್ತೇನೆ. ಶ್ರೀರಾಮಶರಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆರ್ ತಂಡಕ್ಕೆ ಜೈ. अस्सलाम वालेकुम, नमस्ते। मेरा नाम एमडी रफ़ीक अहमद है। आज के दिन ये जो शुभ कार्य हो रहा है, हमारे एक बड़े ही मोतेबर और मोहतरम जनाब सी रमेश जो मैसूर में है, उनका आज जन्मदिन है। आज इस जन्मदिन के मौके पे हम आज ये अनाथालय में और अनाथ आश्रम में एक खाने का प्रोग्राम रखे हैं, क्योंकि आने वाले दिनों में 14 दिसंबर को हमारा एक इलेक्शन है। वो इलेक्शन के हमारे को हमारा आरआर पैनल जीतेंगे बोल के एक आशीर्वाद और एक दुआ की उम्मीद करते हुए हम ये गरीब लोगों के साथ में हैं। आज मैं भगवान और अल्लाह से दुआ करता हूँ कि आज जो हम कार्य कर रहे हैं, इसका पुण्य हमारे को, हमारी टीम को और हमारे जो भी साथ में साथी हैं सबको मिले। मेरी ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಹಲವಾರು ಪದಾಧಿಕಾರಿಗಳು ಜನ್ಮ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಒಂದು ಚಿಕ್ಕ ವಿರಾಮ. ಮಿಲೇನಿಯಂ ಶಾಲೆಗೆ ಬೆಳ್ಳಿ ಮಹೋತ್ಸವದ ನಿಮಿತ್ತ ಕ್ರೀಡಾ ಉತ್ಸವ. ರಾಜ್ಯ ಸರ್ಕಾರ ಹಿಂದೂಗಳನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ. ಆಂದೋಲ ಸ್ವಾಮೀಜಿ ಆರೋಪ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ನಿಮಿತ್ತ ಅಂತರ ಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬ ನಿಮಿತ್ತ ಅಂತರ ಶಾಲಾ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸ್ಪರ್ಧೆಗಳನ್ನು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಸ್ಪರ್ಧೆಯಲ್ಲಿ ವಿವಿಧ ಶಾಲೆಯ ಮಕ್ಕಳು ಭಾಗವಹಿಸಿ ಪ್ರತಿಭೆ ಪ್ರದರ್ಶಿಸುವ ಮೂಲಕ ಗಮನ ಸೆಳೆದರು. ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಿದ್ದ ಕ್ರೀಡಾ ಮಹೋತ್ಸವವನ್ನು ಎಂಎನ್ ಪಾಟೀಲ್ ಹಾಗೂ ಗಣ್ಯರು ಧ್ವಜಾರೋಹಣ ನೆರವೇರಿಸಿ ಸಸಿಗೆ ನೀರುಣಿಸಿ ಪಾರಿವಾಳ ಹಾರಿ ಬಿಡುವ ಮೂಲಕ ಉದ್ಘಾಟಿಸಿದರು. ಬಳಿಕ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಗಣ್ಯರು, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಹಾಗೂ ಮಿಲೇನಿಯಂ ವಿಜ್ಞಾನ ಮತ್ತು ವಾಣಿಜ್ಯ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯಲ್ಲಿದ್ದು ಈವರೆಗೂ ಸಾಕಷ್ಟು ವಿದ್ಯಾರ್ಥಿಗಳು ಉಜ್ವಲ ಭವಿಷ್ಯ ರೂಪಿಸಿದೆ ಎಂದು ಅಭಿಪ್ರಾಯಪಟ್ಟರು. ಇನ್ನು ಸ್ಪರ್ಧೆಯಲ್ಲಿ 20ಕ್ಕೂ ಅಧಿಕ ಶಾಲೆಯ ಮಕ್ಕಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡುವ ಮೂಲಕ ಗಮನ ಸೆಳೆದರು.
ಕಾರ್ಯಕ್ರಮದ ವೇದಿಕೆಯ ಮೇಲಿರ್ತಕ್ಕಂಥ ಸಂಸ್ಥೆಯ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಪದಾಧಿಕಾರಿಗಳೇ ಹಾಗೂ ಇಲಾಖೆಯ ಅಧಿಕಾರಿ ಮಿತ್ರರೇ, ದೈಹಿಕ ಶಿಕ್ಷಕರೇ ಹಾಗೂ ತೀರ್ಪುಗಾರರೇ ಹಾಗೂ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ಕ್ರೀಡೆ ಅಂತಕ್ಕಂಥದ್ದು ಮನುಷ್ಯನಿಗೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಕ್ರೀಡೆಯ ಮೂಲಕ ನಾವು ನಮ್ಮ ಎಲ್ಲ ದೈಹಿಕ ಮತ್ತು ಮಾನಸಿಕ ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸ್ಕೊಳ್ಬೋದು. ಒಂದು ಪ್ರವರ್ಬಿದೆ, ಕಾಮನ್ ಆಗಿ ಹೇಳ್ತಾರೆ, ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಸೌಂಡ್ ಮೈಂಡ್ ಇರಬೇಕಾಯ್ತಂದ್ರೆ ನಮ್ಮ ಬಾಡಿ ಸೌಂಡ್ ಇರಬೇಕು ಅಂತ. ಆ ಕಾರಣಕ್ಕಾಗಿ ನಮ್ಮ ಬಾಡಿ ಸೌಂಡ್ ಇರಬೇಕಾಯ್ತಂದ್ರೆ ನಾವು ಯಾವಾಗಲೂ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿರಬೇಕು, ದೈಹಿಕವಾಗಿ ನಾವು ಆ್ಯಕ್ಟಿವ್ ಆಗಿರಬೇಕಾಗಿರ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅಂತರ್ಶಾಲಾ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸೋದೇನೆಂದರೆ, ನೀವೇನು ಓದು ತೊಗೊಂಡ್ರಿ ಆಲ್ರೆಡಿ ಸ್ಪೋರ್ಟಿವ್ನೆಸ್ ಮೇಂಟೈನ್ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಯುನಿಟಿ ಸ್ಪೋರ್ಟ್ಸ್ ಏನು ಕೊಡ್ತದಂದರೆ ಯುನಿಟಿ ಮಾಡ್ತಕ್ಕಂಥದ್ದನ್ನು ಯುನಿಟಿ ಆಗ್ತಕ್ಕಂಥದ್ದನ್ನು ತಿಳಿಸ್ಕೊಡ್ತದೆ. ಸೊ ಈ ಕ್ರೀಡಾಕೂಟದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶಗಳನ್ನು ಈಡೇರಿಸ್ತಕ್ಕಂಥದ್ದು. ಸೊ ಆ ದಿಶೆಯಲ್ಲಿ ನಾವೆಲ್ಲರೂ ಜಡ್ಜಸ್ ಮಾತು ಕೇಳಿ ಒಳ್ಳೆಯ ಸ್ಪೋರ್ಟ್ಸ್ಮನ್ಶಿಪ್ಪನ್ನು ತೋರಿಸಿ ನಿಮ್ಮ ಶಾಲೆಗೆ ಕೀರ್ತಿ ತರಬೇಕು. ಇಲ್ಲಿ ಪ್ರಮುಖವಾಗಿ ಫಸ್ಟ್ ಬರ್ತಕ್ಕಂಥದ್ದು, ಸೆಕೆಂಡ್ ಬರ್ತಕ್ಕಂಥದ್ದು ಮುಖ್ಯ ಅಲ್ಲ. ಎಲ್ಲ ವಿದ್ಯಾರ್ಥಿಗಳು ಸ್ಪೋರ್ಟ್ಸಲ್ಲಿ ಭಾಗವಹಿಸಿದ್ದೀರಿ. ಸೊ ಈ ಸಂದರ್ಭದಲ್ಲಿ ಈ ಸಂಸ್ಥೆಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತದೆ. ನಮ್ಮ ಇಡೀ ಇಲಾಖೆಗೆ ಹೆಮ್ಮೆ ತರುವಂಥ ಕೆಲಸವನ್ನು, ಕ್ವಾಲಿಟಿ ಎಜುಕೇಷನನ್ನು ಕೊಡ್ತಕ್ಕಂಥ ಕೆಲಸವನ್ನು ಸಂಸ್ಥೆ ಮಾಡ್ತಾಯಿದೆ. ಆ ಸಂಸ್ಥೆಗೆ ನಾನು ಅಭಿನಂದಿಸ್ತಾ, ಸೊ ಈ ಕಾರ್ಯಕ್ರಮ ಉದ್ಘಾಟಿಸಿದ ಭಾಳ ಖುಷಿ ತಂತು. ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದಾರೆ ಸಂಸ್ಥೆಯವರು. ವಿಶೇಷವಾಗಿ ಒಂದು ಸಾಮಾಜಿಕ ಬದ್ಧತೆ, ಕಳಕಳಿ, ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಈ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ಒಂದು ಮೂಲ ಉದ್ದೇಶವನ್ನು ಇಟ್ಟುಕೊಂಡು ಹೆಮ್ಮರವಾಗಿ ಬೆಳೆದಂಥ ಈ ಒಂದು ಬೃಹತ್ ಸಂಸ್ಥೆಯನ್ನು ಕಟ್ಟಿದಂಥ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಮತ್ತು ಸದಸ್ಯರಿಗೂ ಕೂಡ ನಾವು ವಿಶೇಷವಾಗಿ ಅಭಿನಂದಿಸ್ತೇವೆ. ಯಾಕಂದರೆ ಒಂದು ಸಂಸ್ಥೆ ಸುಮಾರು 25 ವರ್ಷಗಳ ತನ್ನದೇ ಒಂದು ಆದಂಥ ಉನ್ನತವಾದ ಉದ್ದೇಶವನ್ನು ಗುರಿಯೆಡೆಗೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ವ್ಯಾವಹಾರಿಕವಾಗಿ ಅವರು ಈ ಸಂಸ್ಥೆಯನ್ನು ಕಟ್ಟಿಲ್ಲ. ಮಕ್ಕಳ ಒಂದು ಅಭಿವೃದ್ಧಿ, ವಿಶೇಷವಾಗಿ ಈ ವರ್ಷದ ಮಾನ್ಯ ಪಾಟೀಲರು ಹೇಳಿದರು, ವಿಶೇಷವಾಗಿ SLC ಟಾಪರ್ ಕರ್ನಾಟಕದಲ್ಲಿ ನಂಬರ್ 1 ಈ ಕಲಬುರಗಿಯಿಂದ ಹೆಮ್ಮೆಯಿಂದ ನಾವು ಹೇಳ್ಕೊಳ್ತೀವಿ. ಆ ಸಂಸ್ಥೆಯಿಂದ ಒಂದಲ್ಲ, ಇನ್ನು 10 ಮಕ್ಕಳು ಟಾಪರ್ ಆಗಿ ಹೊರಹೊಮ್ಮಲಿ ಅಂತ ನಾನು ಕೂಡ ಆಶಿಸ್ತೇನೆ. ಜೊತೆಗೆ ಒಬ್ಬ ಮಗುವಿನ ಬೆಳವಣಿಗೆ ಬರೀ ಶೈಕ್ಷಣಿಕ ವ್ಯವಸ್ಥೆಯಿಂದ ಮಾತ್ರ ಪೂರಕ ಆಗೋದಿಲ್ಲ, ಪರಿಪೂರ್ಣ ಆಗೋದಿಲ್ಲ. ಅಲ್ಲಿ ಸಂಸ್ಕೃತಿ ಬೇಕು ಮತ್ತು ಕ್ರೀಡೆ ಕೂಡ ಮುಖ್ಯ. ನಮ್ಮ ಶೈಕ್ಷಣಿಕ ನ್ಯಾಷನಲ್ ಎಜುಕೇಶನ್ ಪಾಲಿಸಿಯಲ್ಲಿ ಕೂಡ ಹೇಳ್ತದೆ, ದೈಹಿಕ ಶಿಕ್ಷಣ ಒಂದು ಶಿಕ್ಷಣದ ಅವಿಭಾಜ್ಯ ಅಂಗ ಅಂತ ಕೂಡ ಹೇಳಿದೆ. ಆ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾಗಿ ಇಂಥ ಒಂದು ಕ್ರೀಡಾ ಉತ್ಸವನ ಅವರು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮಕ್ಕಳೇ, ಈಗಾಗಲೇ ಬಿಸಿಲಾಗಿದೆ, ಮಾತಾಡೋದಕ್ಕಿಂತ ನೀವು ಕ್ರೀಡಾ ಚಟುವಟಿಕೆ ತೊಡಗಬೇಕಾಗಿದೆ. ವಿಶೇಷವಾಗಿ ನಿಮಗೆಲ್ಲರಿಗೂ ಕೂಡ ಸಮಾನ ವಿವಿಧ ಶಾಲೆಗಳಿಂದ ಆಗಮಿಸಿದ್ರಿ. ಈಗಾಗಲೇ ನಮ್ಮ ಇಲಾಖೆ ಈ ವರ್ಷ ಶೈಕ್ಷಣಿಕ ಕ್ರೀಡಾಕೂಟಗಳು ಮುಗಿಸಿದ್ವಿ. ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟಕ್ಕೆ ಕೂಡ ಕೆಲವು ಮಕ್ಕಳು ಹೋಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೀನಿ. ಜೊತೆಗೆ ಈ ಸಂಸ್ಥೆಯಿಂದ ಏನು ನಿಮಗೆ ಈ ಒಂದಕ್ಕೆ ಮುಂದಿನ ಶೈಕ್ಷಣಿಕ ಚಟುವಟಿಕೆ ಪೂರಕವಾಗಿ ಈ ಸ್ಪರ್ಧೆಗಳು ನಡೀತಾ ಇವೆ. ಈ ಸಂಸ್ಥೆ ವತಿಯಿಂದ ಇವರು ಕೂಡ ವಿಶೇಷವಾಗಿ ನಮ್ಮ ದೇಶಮುಖ ಸಾಹೇಬರು ಬಹುಮಾನಗಳ ವಿಶೇಷವಾಗಿ ಪಾರಿತೋಷಗಳನ್ನು ಆಯೋಜನೆ ಮಾಡಿದ್ದಾರೆ. ಕ್ಯಾಶ್ ಪ್ರೈಸ್. ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಬಹುಮಾನ ಗೆಲ್ಲುವ ಸಮಾನ ಅವಕಾಶ ಇದೆ. ನಿಮ್ಮ ಬಸವರಾಜ್ ಶೆಟ್ಟಿ ಸರ್ ಅವರೇ, DD ಸಾಹೇಬರು ಗುಲ್ಬರ್ಗ, ಹಾಗೆ ರಾಜಶೇಖರ್ ಗೋನಾಯಕ್ ಸಾಹೇಬ್ರೆ, ನಮ್ಮ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದಂಥ ಅರುಣ್ ಕುಮಾರ್ ಪಾಟೀಲ್ರೆ, ಹಾಗೂ ವೇದಿಕೆಯ ಮೇಲೆ ಆಸೀನರಾದಂಥ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳೇ, ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯನಿಯರಾದಂಥ ಶ್ರೀಮತಿ ಭಾರತಿ ಶಿಂಪಿ ಅವರೇ, ಮಾಣಿಕ್ ಅವರೇ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಗೌರವಾನ್ವಿತ ನ್ಯಾಯಾಧೀಶರುಗಳೇ ಮತ್ತು ವಿವಿಧ ಶಾಲೆಗಳಿಂದ ಬಂದಂಥ ಗೌರವಾನ್ವಿತ
ಶಿಕ್ಷಕ ಬಾಂಧವರೇ ಮತ್ತು ಆತ್ಮೀಯ ವಿದ್ಯಾರ್ಥಿನಿ ಮಿತ್ರರೇ, ಬಹುಶಃ ಪಾರಿವಾಳ ಹಾರುವುದರ ಮೂಲಕ ಈ ಸಂಸ್ಥೆ ಏನು ಬೆಳ್ಳಿ ಹಬ್ಬದ ಸಮಾರಂಭವನ್ನು ಉದ್ಘಾಟನೆಗೊಂಡಿದೆ ಅಂತ ನಾನು ಭಾವಿಸಿದ್ದೇನೆ. ಪಾರಿವಾಳ ಬಿಡ್ತಕ್ಕಂಥದ್ರ ಸಂಕೇತ ಏನು ಅಂತಂದರೆ, ಲೆಟ್ ಅಸ್ ಹ್ಯಾವ್ ಎ ಪಾಸಿಟಿವ್ ಹೋಪ್ ಆ್ಯಂಡ್ ಪೀಸ್ ಈಸ್ ಟು ಬಿ ಎಸ್ಟಾಬ್ಲಿಷ್ಡ್. ಶಾಂತಿ ಮತ್ತು ಒಂದು ಹೋಪಿನ ಒಂದು ಸಿಂಬಾಲಿಕ್ ಆಗಿ ನಾವು ಅದನ್ನು ಬಿಡ್ತೇವೆ. ಹಾಗೆಯೇ ಒಬ್ಬ ವಿದ್ಯಾರ್ಥಿ ಟಾರ್ಚನ್ನು, ಲ್ಯಾಂಪನ್ನು ತೆಗೆದುಕೊಂಡಿದ್ದು ಅದು ನಂದಾದೀಪವಾಗಿ ಬೆಳೀಬೇಕು ಅನ್ನತಕ್ಕಂಥ ದೃಷ್ಟಿ. ಈಗಾಗಲೇ ಹೆಚ್ಚಿಗೆ ಸಮಯ ಆಗಿದೆ, ನಾನು ಸಮಯ ತಗೊಳ್ಳೋದಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ಮನ್ಶಿಪ್ ಬೆಳೆಸ್ಕೊಳ್ಬೇಕು ಅನ್ನತಕ್ಕಂಥದ್ದು ಈಗಾಗಲೇ ಮಾನ್ಯ DDPI ಅವರು ಹೇಳಿದ್ದಾರೆ, ಇನ್ನೊಬ್ಬ ರಾಜಶೇಖರ್ ಅಧಿಕಾರಿಗಳು ಅವರು ಕೂಡ ಹೇಳಿದ್ದಾರೆ. ಅದಕ್ಕಾಗಿ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್ಸು ಭಾಳ ಯಶಸ್ವಿಯಾಗಿ ನಡೀಲಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಬಿಸಿಲಲ್ಲಿ ಕೂತಿದ್ದಾರೆ ವಿದ್ಯಾರ್ಥಿಗಳು. ನನ್ನ ಮಾತಿಗೆ ಮೊಟಕುಗೊಳಿಸಿ ಈ ಒಂದು 25ನೇ ಬೆಳ್ಳಿ ಹಬ್ಬದ ನಿಮಿತ್ತ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಹಮ್ಮಿಕೊಂಡಂತಹ ಈ ಸ್ಪೋರ್ಟ್ಸ್ ಕಾಂಪಿಟೇಷನ್, ಇಂಟರ್ ಸ್ಕೂಲ್ ಸ್ಪೋರ್ಟ್ಸ್ ಕಾಂಪಿಟೇಷನ್ ಭಾಳ ಯಶಸ್ವಿಯಾಗಿ ಅದ್ಧೂರಿಯಾಗಿ ನಡೀಲಿ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ ಈಗಾಗಲೇ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಎಜುಕೇಷನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಕ್ರಿಯೇಷನ್ ಆಫ್ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ. ಸದೃಢವಾದಂಥ ಮನಸ್ಸಿನಲ್ಲಿ ದೇಹದಲ್ಲಿ ಸದೃಢವಾದಂಥ ಮನಸ್ಸಿನ ನಿರ್ಮಾಣ ಮಾಡ್ತಕ್ಕಂಥದ್ದು ನಿಜವಾದಂಥ ಶಿಕ್ಷಣ ಅಂತಕ್ಕಂಥದ್ದೇನು ನಿಮ್ಮ ಅಧಿಕಾರಿಗಳು ಹೇಳಿದ್ದಾರೆ ಇವತ್ತು. ಅದು ಪೂರ್ಣ ಅರ್ಥಪೂರ್ಣವಾದಂಥ ಮಾತನಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಮಕ್ಕಳು ತಮ್ಮ ಜ್ಞಾನದ ಜೊತೆಗೆ ತಮ್ಮ ದೇಹವನ್ನು, ಮಾನಸಿಕ ಇದನ್ನು ಬೆಳೆಸ್ಕೊಳ್ಬೇಕು ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಮತ್ತು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರುಗಳು ನಿಷ್ಪಕ್ಷಪಾತವಾದಂಥ ಒಂದು ನ್ಯಾಯದಾನವನ್ನು ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿ ಸಮಾರಂಭದಲ್ಲಿ ನಿವೃತ್ತಿ ಪ್ರಾಂಶುಪಾಲರಾದ ಬಸವರಾಜ್ ಬಿರಾದಾರ್, ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಅರುಣ್ ಕುಮಾರ್ ಪಾಟೀಲ್, ಉಪಾಧ್ಯಕ್ಷರಾದ ಡಾಕ್ಟರ್ ಶ್ರೀಶೈಲ್ ಗೂಳಿ, ಸಂಸ್ಥೆಯ ಸದಸ್ಯರಾದ ದೇಶ್ಮುಖ್ ಹಂಚೆ, ಬಸವರಾಜ್ ವಾಲಿ, ನಾಗನಾಥ್ ಮಾಗಾವ್, SD ಪಾಟೀಲ್, ಶಿವಲಿಂಗೇಶ್, ಕಲ್ಯಾಣ ಶೆಟ್ಟಿ, ಗುರುಬಸಪ್ಪ ಪಾಟೀಲ್, ಮಿಲೇನಿಯಂ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಉಮಾಕಾಂತ್ ಮಹಾಜನ್, ಮಿಲೇನಿಯಂ ಆಂಗ್ಲ ಮಾಧ್ಯಮದ ಶಾಲೆಯ ಮುಖ್ಯ ಗುರುಗಳಾದ ಭಾರತಿ ಸಿಂಪಿ, ಮಿಲೇನಿಯಂ ಕನ್ನಡ ಮಾಧ್ಯಮದ ಶಾಲೆಯ ಮುಖ್ಯ ಗುರುಗಳಾದ ಮಾಣಿಕ್ ಗೋಡ್ಕೆ ಹಾಗೂ ಶಾಲೆಯ ಬೋಧಕೇತರ ಸಿಬ್ಬಂದಿಗಳು ಸೇರಿದಂತೆ ಅನೇಕ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಚೋದನಕಾರಿ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಮಂಡನೆ ಮತ್ತು ಅಕ್ರಮ ಗೋ ಸಾಗಾಣಿಕೆ ಕಾಯ್ದೆ ಸಡಲಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಇದೇ 11ರ ಗುರುವಾರ ನಗರದಲ್ಲಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಸೇನಾ ರಾಜ್ಯಾಧ್ಯಕ್ಷ ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ಪ್ರಚೋದನಕಾರಿ ದ್ವೇಷ ಭಾಷಣ ನಿಷೇಧ ಕಾಯ್ದೆ ಮಂಡನೆ ಮತ್ತು ಅಕ್ರಮ ಗೋ ಸಾಗಾಣಿಕೆ ಕಾಯ್ದೆ ಸಡಲಿಕೆ ಮಾಡುತ್ತಿರುವ ರಾಜ್ಯ ಸರ್ಕಾರದ ಕ್ರಮ ವಿರೋಧಿಸಿ ಇದೇ 11ರ ಗುರುವಾರ ನಗರದಲ್ಲಿ ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ಶಿವಸೇನಾ ರಾಜ್ಯಾಧ್ಯಕ್ಷ ಆಂದೋಲ ಶ್ರೀ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು. ನಗರದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಗ್ಗೆ 11 ಗಂಟೆಗೆ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅಭಿಯಾನ ನಡೆಸಿ ಕೇಂದ್ರ ಸರ್ಕಾರದ ಧೋರಣೆ ವಿರುದ್ಧ ಸಹಿ ಸಂಗ್ರಹ ಮಾಡಿ ಆ ಮನವಿ ಪತ್ರವನ್ನು ರಾಜ್ಯಪಾಲರಿಗೆ ಸಲ್ಲಿಸಲಾಗುವುದು ಎಂದರು. ಬಾಬರಿ ಮಸೀದಿ ಧ್ವಂಸ ಮಾಡುತ್ತಿರುವ ಪ್ರಚೋದನಕಾರಿ ಸ್ಟೇಟಸ್ ಹಾಕಿರುವ ವಿಡಿಯೋ ವೈರಲ್ ಬೆನ್ನಲ್ಲೇ ಕಲಬುರಗಿ ಮಹಾನಗರ ಪಾಲಿಕೆ ಕಚೇರಿ ವ್ಯವಸ್ಥಾಪಕ ಅಂಬಾದಾಸ್ ಖತಾಲ್ ವಿರುದ್ಧ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಅವರು, ವಿಚಿತ್ರ ಅಂದ್ರೆ ಮುಸ್ಲಿಮರ ದರ್ಗಾದಲ್ಲಿನ ಅಜಾನ್ ಸುಪ್ರೀಂ ತೀರ್ಪನ್ನು ವಿರುದ್ಧವಾಗಿ ಬಳಸುತ್ತಿದ್ದಾರೆ. ಈ ಹಿಂದೆ ನಾವು SP ಅವರಿಗೆ ದೂರು ಕೊಟ್ಟರೂ ಕೇಸ್ ಕೂಡ ರಿಜಿಸ್ಟರ್ ಆಗಲಿಲ್ಲ, ಕ್ರಮ ತೆಗೆದುಕೊಂಡಿಲ್ಲ. ಆದರೆ ಒಬ್ಬ ಹಿಂದೂ ಅಧಿಕಾರಿ ಮೇಲೆ FIR ದಾಖಲು ಮಾಡಿರುವುದು ಖಂಡನೀಯ ಎಂದರು. ಪ್ರಚೋದನಕಾರಿ ದ್ವೇಷ ಭಾಷಣಕ್ಕೆ ಕಡಿವಾಣ ಹಾಕುವ ಸಲುವಾಗಿ ಕಾಯ್ದೆ ಮಂಡನೆ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ದ್ವೇಷ ಭಾಷಣ ಎಲ್ಲ ಸಮುದಾಯಕ್ಕೆ ಅನ್ವಯವಾಗುತ್ತದೆ ಎಂದು ಸರ್ಕಾರ ಹೇಳುತ್ತದೆ. ಆದರೆ ಇವರ ಗುರಿ ಮಾತ್ರ ಹಿಂದೂ ಸಮಾಜ, ಹಿಂದೂ ನಾಯಕರ ವಿರುದ್ಧ ಮಾತ್ರ ಎಂದು ಆರೋಪಿಸಿದರು. ಸತ್ಯ ಹೇಳುವ ಕೆಲಸ ಹಿಂದೂ ನಾಯಕರು ಮಾಡುತ್ತಿದ್ದಾರೆ. ಸತ್ಯ ಹೇಳಿದ್ರೆ ಹೇಗೆ ದ್ವೇಷ ಭಾಷಣ ಆಗುತ್ತದೆ? ಹಿಂದೂಗಳಿಂದ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳಲು ಸರ್ಕಾರ ಷಡ್ಯಂತ್ರ ಮಾಡುತ್ತಿದೆ ಎಂದು ಅಪವಾದಿಸಿದರು. ಹಿಂದೂ ಮೆರವಣಿಗೆ ಹೋಗುವ ಸಂದರ್ಭದಲ್ಲಿ ಮಸೀದಿಯಿಂದ ಕಲ್ಲುಗಳ ಬರ್ತವೆಂದು ಮಸೀದಿಗಳ ರಕ್ಷಣೆಗೆ ಕಾಯ್ದೆ ಮಾಡುತ್ತಿದ್ದಾರೆ. ಮುಸ್ಲಿಂ ತುಷ್ಟೀಕರಣಕ್ಕಾಗಿ ಕಾಂಗ್ರೆಸ್ನವರು ಏನ್ ಬೇಕಾದ್ರೂ ಮಾಡಿದ್ರೆ ನಡೆಯುತ್ತೆ ಎಂದು ಮಾಡುತ್ತಿದ್ದಾರೆ.
ಇದರ ಪರಿಣಾಮ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೊತ್ತಾಗುತ್ತದೆ ಎಂದು ಹೇಳಿದರು. ಉಸ್ತುವಾರಿ ಮಂತ್ರಿ ಪ್ರಿಯಾಂಕ್ ಖರ್ಗೆ ಮೋದಿ ಸೂಟ್ ಬೂಟಿನ ಬಗ್ಗೆ ಉದ್ರಿ ಮಾತನಾಡುತ್ತಿದ್ದಾರೆ. ಆದರೆ ಅವರು ಕಲಬುರಗಿ ಜಿಲ್ಲೆಗೆ ಸಂಬಂಧಿಸಿದ ಒಂದು ವಿಚಾರ ಮಾತಾಡೋದಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ದಿಲ್ಲಿಯಲ್ಲಿ ಬಾಂಬ್ ಬಿದ್ದಾಗ ಬಾಯ್ ಬಿಡದ ಬಾನು ಮುಸ್ತಫಾ ಈಗ ಭಾತೃತ್ವದ ಬಗ್ಗೆ ಪುಕ್ಸಟ್ಟೆ ಉಪದೇಶ ಕೊಡುತ್ತಿರುವುದು ವಿಪರ್ಯಾಸ ಎಂದರು. ಗುರುಶಾಂತ್ ಟೆಂಗ್ಳಿ, ಸುರೇಶ್ ತಳವಾರ್, ರಾಕೇಶ್ ಜಮಾದಾರ್, ರೋಹಿತ್ ಇತರರಿದ್ದರು. ಆತ್ಮೀಯ ಪತ್ರಕರ್ತ ಮಿತ್ರರೇ, ಕಳೆದ ಡಿಸೆಂಬರ್ 6ನೇ ತಾರೀಕಿನಂದು ಮಹಾನಗರ ಪಾಲಿಕೆಯ ಒಬ್ಬ ಅಂಬಾದಾಸ್ ಅನ್ನುವಂತಹ ಅಧಿಕಾರಿ, ಇವರು ಡಿಸೆಂಬರ್ 6 ವಿಜಯೋತ್ಸವದ ಒಂದು ವಿಡಿಯೋವನ್ನು ತಮ್ಮ ವಾಟ್ಸಪ್ ಸ್ಟೇಟಸ್ ಆಗಿ ಇಟ್ಕೊಂಡಿದ್ರು. ಇದನ್ನ ಗಮನಿಸಿದಂತಹ ಕೆಲ ಮುಸ್ಲಿಂ ಸಂಘಟನೆಯವರು ವಿರೋಧ ಮಾಡಿ ಮಹಾನಗರ ಪಾಲಿಕೆಗೆ ಹೋಗಿ, ಇದಲ್ಲದೆ ಬ್ರಹ್ಮಪುರ್ ಪೊಲೀಸ್ ಠಾಣೆಯೊಳಗಡೆ ಆ ಅಧಿಕಾರಿಯ ವಿರುದ್ಧ FIR ಅನ್ನ ದಾಖಲು ಮಾಡಿಸಿದ್ದಾರೆ. ಬಹಳ ಆಶ್ಚರ್ಯ ಆಗುತ್ತೆ ನಮಗೆ. ಇದೇ ಮುಸ್ಲಿಮರ ಮಸೀದಿಗಳಿಂದ ಬರುವಂತಹ ಆಜಾನ್ ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿರುದ್ಧವಾಗಿ ಪ್ರತಿನಿತ್ಯ ಕೂಗ್ತಾರೆ, 5 ಬಾರಿ ಕೂಗ್ತಾರೆ. ಮತ್ತು ಬೆಳಗಿನ ಜಾವ 5-6 ಗಂಟೆವರೆಗೂ ಕೂಡ ಅದನ್ನು ಬಳಸಬಾರದು, ಧ್ವನಿವರ್ಧಕ. ಇದೆಲ್ಲ ನಿಯಮವನ್ನ ಇಟ್ಕೊಂಡು ನಾವು ಕಳೆದ ಬಾರಿ SP ಅವರಿಗೆ ಮತ್ತು ಕಲಬುರಗಿಯ ಆಯುಕ್ತರಿಗೆ, ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ರು ಕೂಡ 2 ತಿಂಗಳಾಯ್ತು, ಯಾವುದೇ ಮಸೀದಿಗಳ ಮೇಲೆ ಕ್ರಮ ತೆಗೆದುಕೊಂಡಿಲ್ಲ. ಮತ್ತು ನಾವು ದೂರು ನೀಡಿದ್ದಕ್ಕಾಗಿ FIR ಕೂಡ ಅವರು ಹಾಕಿಲ್ಲ. ಆದರೆ ಮುಸ್ಲಿಂ ಯುವಕರು ಬಂದ್ಬಿಟ್ಟು ಒಬ್ಬ ಹಿಂದೂ ಅಧಿಕಾರಿಯ ಮೇಲೆ ವಾಟ್ಸಪ್ ಸ್ಟೇಟಸ್ಸಿಗೋಸ್ಕರ ದೂರನ್ನು ನೀಡಿದ್ದಕ್ಕಾಗಿ ಇಮಿಡಿಯೇಟ್ FIR ಮಾಡ್ತಾರೆ. ಇದು ಅತ್ಯಂತ ಖಂಡನೀಯವಾಗಿರುವಂತಹ ಪ್ರಕರಣ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಒಂದು ಮಸೂದೆಯನ್ನ ಜಾರಿ ಮಾಡಲಿಕ್ಕೆ ಹೊರಟಿದೆ. ನವೆಂಬರ್ 29 ನಾವೊಂದು ನಗರದಲ್ಲಿ ಹೋರಾಟ ಮಾಡಿದ್ದೀವಿ. ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚಬೇಕು ಮತ್ತು ನಗರ ಪ್ರವೇಶ ಮಾಡುವಂತಹ ಎಲ್ಲ ವಾಹನಗಳ ತಪಾಸಣೆಗಾಗಿ ಚೆಕ್ ಪೋಸ್ಟ್ ಹಾಕಬೇಕು ಅಂತ ಹೇಳಿ ಗೃಹ ಮಂತ್ರಿಗಳಿಗೆ ಮನವಿ ಸಲ್ಲಿಸಿದ್ವಿ. ದುರಂತ ಅಂದ್ರೆ 10 ದಿನ ಕಳೆದ್ರೂ ಕೂಡ ಒಂದೇ ಒಂದು ಚೆಕ್ ಪೋಸ್ಟ್ ಇಲ್ಲಿಯ ಪೊಲೀಸ್ ಆಯುಕ್ತರು ಹಾಕಿಲ್ಲ. ಅಕ್ರಮ ಕಸಾಯಿಖಾನೆಗಳನ್ನು ಮುಚ್ಚಲಿಕ್ಕೆ ಮಹಾನಗರ ಪಾಲಿಕೆಯವರು ಪ್ರಯತ್ನ ಮಾಡಿಲ್ಲ. ಬಹುಶಃ ಅವರು ಹೇಳ್ಬೋದು, ನೀವೆಲ್ಲ ಯಾರೋ ಹಾದಿಗೆ ಹೋಗೋ ದಾಸಾಯನ್ ಮಾತು ಕೇಳಿ ನಾವು ಚೆಕ್ ಪೋಸ್ಟ್ ಹಾಕಕ್ಕಾಗತ್ತೇನ್ರಿ ಅಂತ ಅನ್ಬೋದು. ಇವರಿಗೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ. ಇಲ್ಲಿ ಉಸ್ತುವಾರಿ ಮಂತ್ರಿಗಳು ಆದೇಶ ಮಾಡಿದರೇನೆ ಇವರು ಚೆಕ್ ಪೋಸ್ಟು ಅಥವಾ ಅಕ್ರಮ ಕಸಾಯಿಖಾನೆಗಳ ಬಗ್ಗೆ ಕ್ರಮನೋ ಜರುಗಿಸುವಂಥವರಿದ್ದಾರೆ. ಈ ನಡೆ ಈ ನಮ್ಮ ಜಿಲ್ಲಾಡಳಿತಕ್ಕೆ ಶೋಭೆ ತರುವಂಥದ್ದಲ್ಲ. ಇನ್ನೂ ಒಂದು ದುರಂತ ಅಂದ್ರೆ, ಮಹಾನಗರ ಪಾಲಿಕೆಯವರು ತೆರಿಗೆ ಸಂಗ್ರಹ ಮಾಡ್ತಾರೆ. ನಮ್ಮ ಕಲಬುರಗಿ ನಗರದಲ್ಲಿ 3 ವಲಯಗಳಿದ್ದಾವೆ, 1, 2, 3.
ವಲಯ 1ರಲ್ಲಿ ಕೇವಲ 14 ವಾರ್ಡ್ಗಳಿದ್ದಾವೆ. ವಲಯ 2ರಲ್ಲಿ 20, 3ರಲ್ಲಿ 21 ವಾರ್ಡ್, ಹೀಗೆ ಒಟ್ಟು 55 ವಾರ್ಡ್ಗಳಿದ್ದಾವೆ. ವಲಯ 1ರಲ್ಲೇನೆ ವಾರ್ಷಿಕವಾಗಿ 20 ಕೋಟಿ ರೂಪಾಯಿ ತೆರಿಗೆ ಸಂಗ್ರಹ ಆಗುತ್ತೆ. ಇವ್ರು ತೆರಿಗೆ ಕೊಡದೇ ಇದ್ರೂ ಕೂಡ ಅವ್ರ ಮನೆ ಮುಂದೆ ಹೋಗಿ ವಸೂಲಿ ಮಾಡ್ತಾರೆ ಇವರು. ಆದರೆ ವಾರ್ಡ್ ನಂಬರ್ 2 ಮತ್ತು 3 ಇಲ್ಲಿ ವಾಣಿಜ್ಯ ಕೇಂದ್ರಗಳಿದಾವೆ. 2 ಮತ್ತು 3ರಲ್ಲಿ ಸಿಕ್ಕಾಪಟ್ಟೆ ಇಲ್ಲಿ ವ್ಯವಹಾರ ಆಗುತ್ತೆ. ಈ 2 ಮತ್ತು 3 ವಾರ್ಡಿನ ತೆರಿಗೆಯ ಮೊತ್ತ ನಿಮಗೆ ಆಶ್ಚರ್ಯ ಆಗುತ್ತೆ, 4 ರಿಂದ 5 ಕೋಟಿ ಮಾತ್ರ. ವಲಯ 1ರಲ್ಲಿ 20 ಕೋಟಿ ಹಣ ಸಂಗ್ರಹ ಆಗುತ್ತೆ. ಈ 2 ಮತ್ತು 3 ವಾರ್ಡ್ನಲ್ಲಿ ಕೇವಲ 5 ಕೋಟಿ ತೆರಿಗೆ ಹಣ ಸಂಗ್ರಹ ಆಗುತ್ತೆ. ಅಂದ್ರೆ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು ಇಲ್ಲಿ ಅಧಿಕಾರಿಗಳು? ಆಮೇಲೆ ಆ ಮಹಾನಗರ ಪಾಲಿಕೆಯಲ್ಲಿ ಮೊನ್ನೆ ಇಂಟರ್ನಲ್ ಟ್ರಾನ್ಸ್ಫರ್ ಅಂತ ಆಗಿದೆ. 55 ಹುದ್ದೆಗಳು, ಅಧಿಕಾರನೇ ಇಲ್ಲ ಆಯುಕ್ತರಿಗೆ. ಪ್ರಭಾವ ಮತ್ತು ಹಣವನ್ನು ನೀಡಿ ವಲಯ 1ಕ್ಕೇನೆ ಬಹಳಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿದ್ದಂಥವ್ರನ್ನೆಲ್ಲ ಕಿತ್ತು ಹಾಕಿ ಬೇರೆ ಬೇರೆ ದುಡ್ಡಿದ್ದಂಥವ್ರು, ರೆಕಮೆಂಡ್ ಇದ್ದಂಥವ್ರು ಬಂದು ಕೂತ್ಕೊಂಡು ಅಕ್ರಮ ಅವ್ಯವಹಾರಗಳ ತಾಣ ವಲಯ 1 ಆಗಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಅಲ್ಲಿ ಸೋರ್ಸ್ ಬರ್ತಾ ಇದೆ. ಇದನ್ನ ನಮ್ಮ ಉಸ್ತುವಾರಿ ಮಂತ್ರಿಗಳು ಕೇಳೋದೇ ಇಲ್ಲ. ಆಡಳಿತ ಹೇಗೆ ನಡೆಸಬೇಕು, ಕಂದಾಯ ಹೇಗೆ ವಸೂಲಿ ಮಾಡಬೇಕು, ಕಲಬುರಗಿ ಹೇಗೆ ಡೆವಲಪ್ ಆಗಬೇಕು ಅನ್ನುವಂಥರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದೇನೆ ಬಂದಾಗೊಮ್ಮೆ ಮೋದಿ ಶೂಟು, ಮೋದಿ ಬೂಟು, ವಾದ್ರಾ, ನಮ್ಮ ಜಿಲ್ಲೆಗೆ ಸಂಬಂಧ ಇಲ್ಲಾರ್ದಂಥ ವಿಷಯಗಳನ್ನೇ ಅವರು ಇಲ್ಲಿ ಉದ್ರಿ ಭಾಷಣ ಮಾಡಿ ಹೋಗುವಂಥ ಸ್ಥಿತಿ ನಮ್ಮ ಉಸ್ತುವಾರಿ ಮಂತ್ರಿಗಳದಾಗಿದೆ. ಇದ್ರ ಬಗ್ಗೆ ಗಮನ ಹರಿಸಿ. 55 ಟ್ರಾನ್ಸ್ಫರ್ ಯಾಕಾಯ್ತು, ಹೇಗೆ ಆಯ್ತು? ನಾವು ಮಾಹಿತಿ ಕೇಳಿದ್ದೀವಿ ಸರ್. ವಲಯ 1ಕ್ಕೆ ಬಸವರಾಜ್ ಹೊಗ್ಗೆ ಅನ್ನುವಂಥವ್ರ ಬಗ್ಗೆ ಮಾಹಿತಿ ಕೇಳಿದರೆ ಸರ್ಕಾರ ಆದೇಶ ಹೊರಡಿಸಿದಂಥದ್ದು, ಇಲಾಖೆ ಆದೇಶ ಹೊರಡಿಸಿದಂಥದ್ದು ಅದು ವೈಯಕ್ತಿಕ ಮಾಹಿತಿ ಆಗಿರುವುದರಿಂದ ನಿಮಗೆ ಮಾಹಿತಿ ಕೊಡಲು ಬರುವುದಿಲ್ಲ. ನಿಯಮಗಳು ರೂಪಿಸುವವರೇ ಅಲ್ಲಿಯ ಅಧಿಕಾರಿಗಳಾಗಿದ್ದಾರೆ. ಈ ಪರಿಸ್ಥಿತಿ ನಮ್ಮ ಕಲಬುರಗಿಯಲ್ಲಿ ನಿರ್ಮಾಣ ಆಗಿದೆ. ಇನ್ನು ಕೊನೆಯದಾಗಿ ಏನು ಅಂತ ಕೇಳಿದರೆ, ದಿಲ್ಲಿಯಲ್ಲಿ ಬಾಂಬ್ ಬಿದ್ದಾಗ ಬಾಯಿ ಬಿಡದಂತಹ ಬಾನು ಮುಸ್ತಕ್ 33 ವರ್ಷದ ಹಳೆಯ ಘಟನೆಯನ್ನ ಕೆದಕಿ ಬಿದ್ದಿದ್ದು ಬಾಬ್ರಿ ಮಸೀದಿ ಅಲ್ಲ, ಭಾರತದ ಭಾತೃತ್ವ ಮುರಿದೋಗಿದೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾಕೆ ದಿಲ್ಲಿ ಬಾಂಬ್ ಬಿದ್ದಾಗ ಅಲ್ಲಿ ಭಾತೃತ್ವ ಹಾಳಾಗ್ಲಿಲ್ಲ? 47ರಲ್ಲಿ ದೇಶ ವಿಭಜನೆ ಆದಾಗ ಭಾತೃತ್ವ ಹಾಳಾಗ್ಲಿಲ್ಲ? ಇಷ್ಟು ವರ್ಷ ಕೊಡದೇ ಇರುವಂತಹ ಹೇಳಿಕೆ 33 ವರ್ಷಗಳ ನಂತರ ನೀವ್ಯಾಕೆ ಕೊಡ್ತಾ ಇದ್ದೀರಿ? ಇದರಿಂದ ಸ್ಪಷ್ಟವಾಗಿದೆ, ನೀವು ಸಾಹಿತಿ ಆದರೂ ಕೂಡ ನಿಮ್ಮಲ್ಲಿರುವಂತಹ ಮಾನಸಿಕತೆ ಬಹಳ ಕೆಟ್ಟದಾಗಿ ಇವತ್ತು ತೋರಿಸಿಕೊಟ್ಟಿದೆ. ಗುರುಶಾಂತ್ ಟೆಂಗ್ಳಿ, ಸುರೇಶ್ ತಳವಾರ್, ರಾಕೇಶ್ ಜಮಾದಾರ್, ರೋಹಿತ್ ಇತರರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು,
ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.